ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಡುಗೆ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು, ಅಂದರೆ ಕೊಬ್ಬರಿ ಎಣ್ಣೆ ಖಾಲಿ ಆಗಿತ್ತು. ಹಾಗಾಗಿ ಕೊಬ್ಬರಿ ಎಲ್ಲ ಇತ್ತಲ್ಲ ಮನೇಲಿ, ಅಪ್ಪು ಎಲ್ಲನೂ ಸುಲಿದ್ಬಿಡ್ತೀನಿ ಅಂತೇಳಿ ಸುರಿತಾ ಇದ್ದಾರೆ. ಸಾಮಾನ್ಯವಾಗಿ ನಾನು ಅಡುಗೆಗೆ ಎಲ್ಲ ಥರ ಎಣ್ಣೆನೂ ಕೂಡ ಬಳಸ್ತೀನಿ, ಅಂದರೆ ಸಾಸಿವೆ ಎಣ್ಣೆ ಇರ್ಬೋದು, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ. ಅದರಲ್ಲೂ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಬಳಕೆ ಮಾಡ್ತೀವಿ. ಅಮ್ಮ ಈ ಸಲ ಏನು ಮಾಡಿದ್ದಾರೆ ಅಂದರೆ ಕಡಲೆಕಾಯಿ ಎಣ್ಣೆ ಬಳಸೇ ಇಲ್ಲ, ಬರೀ ಕೊಬ್ಬರಿ ಎಣ್ಣೆನೇ ಬಳಸ್ಬಿಟ್ಟಿದ್ದಾರೆ. ಹಾಗಾಗಿ ಬೇಗ ಖಾಲಿ ಆಗಿಬಿಟ್ಟಿತ್ತು. ನಾನು ಎಲ್ಲ ಎಣ್ಣೆನೂ ಕೂಡ ಮಿಕ್ಸ್ ಮಾಡಿ ತೊಗೊತೀನಿ, ಅಂದರೆ ಒಂದಿನ ಒಂದು ಬಳಸಿದ್ರೆ ಇನ್ನೊಂದು ದಿನ ಇನ್ನೊಂದು, ಈ ಥರ. ರಿಫೈನ್ಡ್ ಆಯಿಲ್ ಅಲ್ಲ, ಮಾಮೂಲಿ ಈ ಎಣ್ಣೆಗಳನ್ನ ಮಾತ್ರ. ಇನ್ನು ಇಷ್ಟು ಕೊಬ್ಬರಿ ಬಂತು. ಇದರಲ್ಲಿ ಸ್ವಲ್ಪ ಕಾಯಿ ಜಾಸ್ತಿ ಇತ್ತು, ಒಂದು 5-6 ಕಾಯಿ ಇತ್ತಲ್ವಪ್ಪು. ಕಾಯಿ ಅಂದರೆ ಇತ್ತ ಕೊಬ್ಬರಿನೂ ಅಲ್ಲ, ಇತ್ತ ಕಾಯೂ ಅಲ್ಲ, ಮಧ್ಯದಲ್ಲಿತ್ತು. ಅಮ್ಮ ಇದೊಂದು ಚಿಪ್ಪಿಟ್ಟಿಲ್ವಲ್ಲ ಸಾಂಬಾರ್ಗಾಗುತ್ತೆ ಅಂತೇಳಿ ತೆಗೆದಿಡು ಅಂತ ಹೇಳಿದ್ರು. ಚಿಪ್ಪಿಟ್ಟು ಹೋಗಿರೋದನ್ನ ಹಾಗೆ ಎತ್ಕೊಂಡು ಇಟ್ಕೊಂಡಿದ್ದಾರೆ. ಅದು ಸ್ವಲ್ಪ ಒಣಗಿಸ್ಬಿಟ್ಟು ಇಲ್ಲಿ ಮನೆಗೆ ಡಿಸಿಕೇಟೆಡ್ ಕೊಕೊನಟ್ ಪೌಡರ್ನ ಮಾಡಿಟ್ಕೊಡ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಇದನ್ನು ಇವಾಗ ತಗೊಂಡೋಗ್ಬೇಕು. ಇದರೊಟ್ಟಿಗೆ ಇನ್ನೂ ಸ್ವಲ್ಪ ಇದ್ದಾವೆ, ಊರಿಂದ ಹಂಗೆ ತೊಗೊಂಡು ಬಂದಿರೋದು, ಅಂದರೆ ಸಿಪ್ಪೆ ಸುಲಿದು ತೊಗೊಂಡು ಬಂದಿರೋ ಕೊಬ್ಬರಿ ಇದ್ದಾವೆ. ಇದನ್ನೆಲ್ಲ ಓಪನ್ ಮಾಡಿ ಇವಾಗ ನೋಡಿಬಿಟ್ಟು ಯಾವ್ಯಾವ್ದು ಒಳ್ಳೇದಿದೆ ಅದನ್ನೆಲ್ಲ ತೊಗೊಂಡೋಗಿ ಎಣ್ಣೆ ಮಾಡಿಸ್ಕೊಂಡು ಬರೋಣ ಅಂತ. ಅವ್ರು ಈಗಲೇ ಕೊಡಲ್ಲ ಎಣ್ಣೆನ, ಇವಾಗ ಹೋಗಿ ಕೊಟ್ಟರೆ ಸಂಜೆ ಬರಲಿಕ್ಕೆ ಹೇಳ್ತಾರೆ, ಇಲ್ಲಾಂದರೆ ನಾಳೆ ಬರಲಿಕ್ಕೆ ಹೇಳ್ತಾರೆ. ಇವ್ರು ಹೋಗಿ ಇಸ್ಕೊಂಬರ್ತಾರೆ, ಹೋಗಿ ಕೊಟ್ಟು ಬಂದ್ಬಿಡೋಣ ಅಂತ. ಆಮೇಲೆ ಇಲ್ಲೇನು ಗೊತ್ತಾ, ಕೊಳ್ತಿರೋ ಕೊಬ್ಬರಿನ ಹಾಕ್ಸ್ಕೊಳ್ಳಲ್ಲ, ಅಂದರೆ ಕೌಟು ಅಂತಾರಲ್ಲ, ಆ ಕೌಟ್ನ ಹಾಕ್ಸ್ಕೊಳ್ಳಲ್ಲ. ಒಳ್ಳೆ ಕೊಬ್ಬರಿ ಇದ್ರೆ ಮಾತ್ರ ಹಾಕ್ಸ್ಕೊಳ್ಳೋದು. ಅದಕ್ಕೆ ಈ ಥರ ಓಪನ್ ಮಾಡಿಬಿಟ್ಟು ನೋಡಿಕೊಂಡು ತಗೊಂಡೋಗ್ಬೇಕು. ಅಂದರೆ ನಾವು ಕೊಡೋದು ಕಡಿಮೆ ಅಲ್ವೇನಮ್ಮ, ಒಂದು 5 kg 6 kg ಕೊಡ್ತೀವಿ. ಇಲ್ಲ ಈ ಸಲ 10 kg ಆದರೆ ಮಾತ್ರ ಹಾಕೋದು ಅಂತ ಹೇಳ್ತಾ ಇದ್ರು. ಅದೇ ಈಗ 10 kg ಅಂದರೆ ಅವರು ದಿನ ಎಲ್ಲ ಬರೀ 10 kgನೇ ಮಾಡಲ್ವಲ್ಲ, ಬೇರೆ ಎಣ್ಣೆಗೆ ಮಿಕ್ಸ್ ಆಗ್ಬಿಟ್ರೆ ಕೊಳ್ತಾ ಇದು ಒಂಥರ ಸ್ಮೆಲ್ ಬರ್ತದೆ ಅಂತ ಹಾಕಲ್ಲ ಅವರು. ಅವ್ರಂದ್ರೆ ಒಂದ್ಸಲ ಗಾಣಕ್ಕೆ 10 kgನೇ ಹಾಕ್ಬೇಕಂತೆ. ಹೌದು, ಈಗ ಯಾರಾದ್ರು ಒಬ್ರದ್ದಿದ್ರೆ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರಂತೆ, ಯಾರ್ದು ಇಲ್ಲ ಅಂದರೆ ಅದಕ್ಕೆ 10 kgನ ಕೊಡ್ಬೇಕಂತೆ. ಇವತ್ತು ಅಷ್ಟೊಂದು ಇದೇನೋ ಗೊತ್ತಿಲ್ಲ ನನಗೆ, ಒಂದು 6-7 kg ಇರ್ಬೋದು. ಅಮ್ಮ ಇದನ್ನೇ 3 kg ಅಂತಿದ್ದಾರೆ. ಅದು ಇನ್ನೂ ಇಷ್ಟಿದೆ, ಇಲ್ಲ ಸೇರಿ ಒಂದು 7-8 ಆಗ್ಬೋದು. ನೋಡೋಣ ಅಲ್ಲಿ ಏನು ಹೇಳ್ತಾರಂತ. ಇವಾಗ ಕೊಟ್ಟು ಬಂದ್ಬಿಡ್ತೀವಿ. ಇದು ಗೋಧಿ ಖಾಲಿ ಆಗಿತ್ತು ಅಂತೇಳಿ ಇವತ್ತು ಒಪ್ಪೋತ್ರ ತರಿಸ್ದೆ. ಇದನ್ನು ತೊಳೆದ್ಬಿಟ್ಟು ಒಣಗಾಕಿ ಆಮೇಲೆ ಇನ್ನೊಂದಿನ ಮಷಿನ್ಗೆ ಹಾಕ್ಸ್ಬೇಕು. ಗೋಧಿನೂ ಖಾಲಿಯಾಗಿದೆ ಮನೇಲಿ, ರಾಗಿನೂ ಖಾಲಿಯಾಗಿದೆ. ಇದನ್ನು ಕೊಟ್ಟು ಬಂದು ತೊಳೆದೊಡಾಕ್ಬಿಟ್ಟು ಆಮೇಲೆ ನಾಳೆ ಅದನ್ನು ಕೊಡಬೇಕು. ಎಲ್ಲ ತೊಗೊಂಡೋಗ್ಬಿಡ್ತೀವಿ ಈಗ. ಇನ್ನು ಅಲ್ಲಿ ಕೊಟ್ಟೋಗಿರಿ, ಇವಾಗ ಒಬ್ರದ್ದು ಮಾಡ್ತಾಯಿದ್ದೀವಿ, ಅದಾದಮೇಲೆ ನಿಮ್ಮದು ಮಾಡ್ತೀವಿ ಅಂತ ಹೇಳಿದ್ರೆ ಸರಿ ಅಂದ್ಬಿಟ್ಟು ಇಟ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ. ಹಂಗೆ ಅಪ್ಪು ಒಂಚೂರು ವಿಡಿಯೋ ಮಾಡಿದ್ರು, ಆ ಮಿಷಿನ್ ಹೆಂಗಿದ್ರು ಹಾನಿತ್ತಲ್ಲ, ಯಾವ ಥರ ರೆಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಕಡಲೆಕಾಯಿ ಎಣ್ಣೆ ಎಲ್ಲ ಮನೇಲಿತ್ತು, ಹಾಗಾಗಿ ನಾನೇನು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಪ್ಯೂರ್ ಆಗಿರೋದು ಕೊಡ್ತಾರೆ, ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಇಲ್ಲಿಂದನೇ ತೊಗೊಂಡು ಬರೋದು. ಹಾಗೆ ಇಲ್ಲೇ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲನೂ ನಾವು ಮಾಡಿಸ್ಕೊಡೋದು. ಬೇರೆ ಕಡೆ ಎಲ್ಲ ಅಷ್ಟಾಗಿ ಗೊತ್ತಿಲ್ಲ, ಇಲ್ಲಿ ಪ್ಯೂರಾಗಿ ಕೊಡ್ತಾರೆ ಅನ್ನೋದೊಂದು ನಂಬಿಕೆ ನಾವು ನೋಡಿರೋಂಗೆ. ಇನ್ನು ಈ ಕಡೆ ಮನೆಗೆ ಬಂದಮೇಲೆ ಸ್ವಲ್ಪ ಬಿಸ್ಕೆಟ್ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಏನು ಗೊತ್ತಾ, ನಮ್ಮ ಅಮ್ಮನಿಗೆ ರಸ್ಕು ಬಿಸ್ಕೆಟ್ ಈ ಥರದ್ದು ತುಂಬ ಇಷ್ಟ. ತುಂಬ ತಿನ್ನಲ್ಲ ಅವರು, ಒಂದೊಂದು ಸಲ ತಿಂತಾರೆ, ಅದು ಬಿಟ್ಟರೆ ಅವರು ಬೇರೆ ದಿನೇನು ಹೊರಗಡೆಯಿಂದ ತಂದು ತಿನ್ನೋದು ಅಷ್ಟು ಇಷ್ಟಪಡಲ್ಲ. ಸರಿ, ಇವತ್ತು ಅವ್ರಿಗೋಸ್ಕರ ಮನೇಲೇನೇ ಬಿಸ್ಕೆಟ್ ರೆಡಿ ಮಾಡಿಬಿಡೋಣ, ಅಪ್ಪನೂ ಕೂಡ ತಿನ್ನಲಿಕ್ಕಾಗತ್ತೆ, ಹೆಲ್ದಿಯಾಗಿರುತ್ತೆ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಈ ಬಿಸ್ಕೆಟ್ ಮಾಡೋದು ತುಂಬಾ ಸುಲಭ, ಮಕ್ಳಿಗೆ ಆರಾಮಾಗಿ ನೀವು ಕಣ್ಣು ಮುಚ್ಕೊಂಡು ಕೊಡ್ಬೋದು, ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಆಯಿತಾ, ಮೊದಲಿದನ್ನು ಮಾಡ್ಕೊಳ್ಳಿಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿ. 2 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು 3/4 ಕಪ್ ಆಗುವಷ್ಟು ಕಲ್ ಸಕ್ಕರೆ, ಅರ್ಧ ಕಪ್ಪು ರೋಸ್ ಪೆಟಲ್ಸು, ಇದರೊಟ್ಟಿಗೆ ಸ್ವಲ್ಪ ಹಾಲು, ಬಾದಾಮಿ ಮತ್ತು ಸೋಂಬು ಬೇಕಾಗುತ್ತೆ, ಒಂದು ಅರ್ಧ ಸ್ಪೂನು, ಗೋಡಂಬಿ, ಏಲಕ್ಕಿ, ಇದರೊಟ್ಟಿಗೆ ಪಿಸ್ತಾ ಕೂಡ ತೊಗೊಂಡಿದ್ದೀನಿ, ನವೆಲಿನ ಎಸೆನ್ಸು, ಹಾಗೆ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಎರಡರಲ್ಲೊಂದು ತೊಗೊಳ್ಬೋದು. ಇಷ್ಟೇ ಇದಕ್ಕೆ ಬೇಕಾಗೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಬೇಡ. ಇನ್ನು ಮೊದಲು ಒಂದು ಬೌಲ್ಗೆ ಬೆಣ್ಣೆನ ಹಾಕಿ ಕಲ್ ಸಕ್ಕರೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವ ಥರ ಅಂದರೆ ಆ ಒಂದು ಬೌಲ್ ಇರುತ್ತಲ್ಲ, ಆ ಬೌಲಿಂದ ಬೆಣ್ಣೆ ಮತ್ತು ಸಕ್ಕರೆ ಕೆಳಗಡೆ ಬೀಳಬಾರ್ದು, ಆ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಕೆಳಗಡೆ ಬೀಳ್ತಾ ಇಲ್ಲ. ಇಷ್ಟಾದಮೇಲೆ ಇದಕ್ಕೆ ಇವಾಗ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಸ್ವಲ್ಪ ರೋಸ್ ಪೆಟಲ್ಸು, ಹಾಗೆ ವೆನಿಲಾ ಎಸೆನ್ಸು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ನಾನು ಮಿಸ್ಸಾಗಿ 1 ಸ್ಪೂನ್ ಹಾಕ್ಬಿಟ್ಟೆ, ಅರ್ಧ ಸ್ಪೂನ್ ಹಾಕಿದ್ರೇ ಸಾಕಾಗುತ್ತೆ. ಇಷ್ಟನ್ನು ಹಾಕೊಂಡಿದ್ದೀನಿ, ಎತ್ತಿಟ್ಬಿಟ್ಟು ಆಗಲೇ ತೊಗೊಂಡಿದ್ನಲ್ಲ ಡ್ರೈ ಫ್ರೂಟ್ಸು, ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಡ್ರೈ ಫ್ರೂಟ್ ಕಟ್ಟರ್ದು ಲಿಂಕ್ ಬೇಕಿದ್ರೆ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಸುಮಾರು ಜನ ಕೇಳ್ತಾ ಇರ್ತೀರಾ, ಹಾಗಾಗಿ ಈ ಸಲ ಕೊಟ್ಟಿರ್ತೀನಿ ನೋಡಿ. ತುಂಬಾ
ಯೂಸ್ ಆಗುತ್ತೆ ಆಯಿತಾ. ಒಂದು 5 ನಿಮಿಷಕ್ಕೆಲ್ಲ ಡ್ರೈ ಫ್ರೂಟ್ಸ್ನ ಆರಾಮಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಿಡ್ಬೋದು. ಇದಿಲ್ಲ ಅಂತ ಅಂದರೆ ಕುಟಾಣಿಲೇ ಕುಟ್ಕೊಳ್ಳಿ, ಇದಕ್ಕೆ ಏನು ತೊಂದರೆ ಇಲ್ಲ. ಇನ್ನು ಇವಾಗ ಏಲಕ್ಕಿ ತೊಗೊಂಡಿದ್ನಲ್ವ, ಆ ಏಲಕ್ಕಿ ಮತ್ತು ಸೋಂಪು ಎರಡನ್ನೂ ಕೂಡ ಒಂದು ಕುಟಾಣಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಅಲ್ವಾ, ಅದಕ್ಕೆ ಕುಟಾಣಿಲೇ ಕುಟ್ಬಿಟ್ಟೆ. ಜಾಸ್ತಿ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಜಾರ್ಗೂ ಕೂಡ ಹಾಕ್ಕೊಳ್ಬೋದು. ಇದಾದಮೇಲೆ ಇದನ್ನು ಸ್ವಲ್ಪ ಜಲ್ಡೆ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ರಿಗೆ ಸೋಂಪೆಲ್ಲ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಕೆಲವೊಬ್ಬರು ಇಷ್ಟಪಟ್ಟು ತಿಂತಾರೆ. ಇಷ್ಟಪಟ್ಟು ತಿನ್ನೋಂಗಿದ್ರೆ ನೇರವಾಗಿ ಹಂಗೆ ಹಾಕ್ಕೊಳ್ಳಿ. ನಮಗೆ ಬಾಯಿ ಸಿಗೋದಷ್ಟು ಇಷ್ಟ ಆಗಲ್ಲ ಅಂದರೆ ಈ ಥರ ಜಲ್ಡೆ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಇನ್ನು ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ಹಾಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಣ್ಣೆ, ಅದೊಂಚೂರು ತೆಗೆದಿಟ್ಕೊಳ್ಬೇಕಿತ್ತು, ನಾನು ಮರ್ತುಬಿಟ್ಟಿದ್ದೆ. ಹಾಗಾಗಿ ಒಂದು ಬೌಲ್ಗೆ 1 ಸ್ಪೂನ್ ಆಗುವಷ್ಟು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಬೆಣ್ಣೆ, ಗೋಧಿ ಹಿಟ್ಟು ಎಲ್ಲ ಇತ್ತಲ್ಲ, ಅದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಅದೇನಾದರೂ ಉದ್ರುದ್ರಾಗ್ತು ಅಂತ ಅಂದರೆ, ಸರಿ ಹೋಯ್ತು ಆ ಬೆಣ್ಣೆಗೆ ಅಂದರೆ ಹಾಲು ಹಾಕೋ ಅವಶ್ಯಕತೆ ಇಲ್ಲ. ಹಾಲು ಹಾಕೋದ್ರಿಂದ ಒಂಚೂರು ಚೆನ್ನಾಗಿ ಅನಿಸುತ್ತೆ, ನೀಟಾಗಿ ನಾದ್ಕೊಳ್ಬೋದು, ಲಟ್ಟಿಸ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ಇವಾಗ ಇದನ್ನು ಒಂದು ಕಟ್ಪಾಕಲ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಯ್ತಾ. ಒಂದು 10ರಿಂದ 15 ನಿಮಿಷ ನಾದಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಬಿಸ್ಕೆಟ್ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಪರವಾಗಿಲ್ಲ, ನಾವು ಫ್ರೀ ಇದ್ದೀವಿ, ಮಕ್ಳಿಗೆ ಹೊರಗಡೆ ಬಿಸ್ಕೆಟೆಲ್ಲ ಡೈಲಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ಇವಾಗ ಇದನ್ನು ನಾನು ಚೆನ್ನಾಗಿ ನಾದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 20ರಿಂದ 25 ನಿಮಿಷ ಎತ್ತಿಟ್ಬಿಟ್ಟೆ. ಅದಾದಮೇಲೆ ಇವಾಗ ಉಂಡೆ ಮಾಡ್ಕೊತಾ ಇದ್ದೀನಿ. ಒಂದು 5 ಉಂಡೆ ಆಗಿದೆ ನೋಡಿ ಇದು. ಇವಾಗ ಇದನ್ನು ಲಟ್ಟಿಸ್ಕೊಳ್ಬೇಕು. ಮಾಮೂಲಿಯಾಗಿ ಇವಾಗ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಅಲ್ಲ, ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಹಸಿಟ್ಟೆಲ್ಲ ಉದುರಿಸ್ಕೊಂಡು ಲಟ್ಟಿಸ್ಲಿಕ್ಕೆ ಹೋಗಬಾರ್ದು. ಒಂದೇ ಒಂದು ಚೂರು ಎಣ್ಣೆನೋ ತುಪ್ಪನೋ ಅಥವಾ ಬೆಣ್ಣೆನೋ ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡ್ರೆ ಆಯಿತು. ಈ ಥರ ನಾನು ಉದ್ದಕ್ಕೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉದ್ದಕ್ಕೆ ಲಟ್ಟಿಸ್ತಾ ಇದ್ದೀನಿ. ಈ ಬಿಸ್ಕೆಟ್ನ ಏನು ಗೊತ್ತಾ, ನಮಗೆ ಯಾವ ಶೇಪಿಗೆ ಬೇಕು ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಮೌಲ್ಡ್ ಏನಾದರೂ ಇದ್ದರೆ ಆರಾಮಾಗಿ ನಾವು ಮಾಡಿಬಿಡ್ಬೋದು. ನಾನು ಆ ಥರ ಎಲ್ಲ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಬೇಗ ಬೇಗ ಆಗೋ ಥರ ಹಿಂಗೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ನಾನು ಮೌಲ್ಡೇನು ಯೂಸ್ ಮಾಡ್ಕೊಂಡಿಲ್ಲ. ಚೆನ್ನಾಗಿ ಈ ಥರ ಲಟ್ಟಿಸ್ಬಿಟ್ಟು ಇವಾಗ ಅದ್ರ ಮೇಲ್ಗಡೆ ಆಗಲೇ ನಾನು ಬೆಣ್ಣೆನ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಬೆಣ್ಣೆ ಮತ್ತು ಕಲ್ಸಕ್ಕರೆ ಮಿಕ್ಸ್ ಮಾಡಿರೋದು, ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ರೋಸ್ ಪೆಟಲ್ಸ್ನ ಹಾಕ್ತಾಯಿದ್ದೀನಿ. ಈ ರೋಸ್ ಪೆಟಲ್ಸ್ ಬಂದು ಲಾಸ್ಟ್ ಟೈಮ್ ನಾನು ಊರಿಂದ ತೊಗೊಂಡು ಬಂದಿದ್ನಲ್ಲ, ಅದು ಇನ್ನೊಂದು ಸ್ವಲ್ಪ ಇತ್ತು. ಆಲ್ರೆಡಿ ನಾನು ಅರ್ಧ ಖಾಲಿ ಮಾಡಿಬಿಟ್ಟಿದ್ದೆ. ಇದಕ್ಕೆ ಹಾಕ್ಬಿಟ್ಟು ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಇದಕ್ಕೆಲ್ಲನೂ ಹಾಕ್ಬಿಟ್ಟೆ ಇವತ್ತು. ಇನ್ನು 5 ಕೂಡ ಅದೇ ಥರ ಮಾಡ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಹಂಗೆ ಒಂಚೂರು ಲಟ್ಟಿಸ್ಕೊಂಡು ರೋಲ್ ಮಾಡ್ಕೊತಾ ಇದ್ದೀನಿ. ಈ ಬಿಸ್ಕೆಟ್ನ ನಮಗೆ ಹೆಂಗೆ ಬೇಕು ನೋಡಿ ಆ ಥರ ಮಾಡ್ಕೊಳ್ಬೋದು. ಈ ಥರ ರೋಲ್ ಮಾಡಿಬಿಟ್ಟು ಒಂಚೂರು ಉದ್ದಕ್ಕೆ ಅದನ್ನು ಮಾಡಿಕೊಂಡು ಕಟ್ ಮಾಡಿಬಿಟ್ಟು ಹಂಗೆ ಕೂಡ ಬೇಕ್ ಮಾಡ್ಬೋದು. ಇಲ್ಲ ನಾವು ಬೇರೆ ಥರ ಮಾಡ್ತೀವಿ ಅಂದರೆ ಆಗಲೇ ಹೇಳೋದ್ನೆಲ್ಲ ಮೋಲ್ಡ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾನು ಇವತ್ತು ಮಾಡ್ತಾ ಇದ್ದೀನಲ್ಲ ಈ ಥರ ಮಾಡ್ಬೋದು. ಹೆಂಗೆ ಮಾಡಿದ್ರು ಕೂಡ ನಡೆಯುತ್ತೆ, ಹೆಂಗೆ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ ಇದು. ಇನ್ನು ಇವಾಗ ನಾನು ಮತ್ತೆ ಇನ್ನೊಂದು ಸಲ ಲಟ್ಟಿಸ್ತಾ ಇದ್ದೀನಿ. ಈ ಹಿಟ್ಟನ್ನ 2 ಭಾಗ ಮಾಡಿಬಿಟ್ಟು ಅದನ್ನು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ತಾ ಇದ್ದೀನಿ ಆಯಿತಾ. ಈ ಬಿಸ್ಕೆಟೆಲ್ಲ ಸ್ವಲ್ಪ ದಪ್ಪದಿದ್ರೇ ಚೆಂದ, ತೀರ ತೆಳ್ಳಗಾಗ್ಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಲಟ್ಟಿಸ್ಬಿಟ್ಟು ಅದ್ರ ಮೇಲೆ ಮತ್ತೆ ಡ್ರೈ ಫ್ರೂಟ್ಸು ಮತ್ತು ರೋಸ್ ಪೆಟಲ್ಸ್ನ ಹಾಕ್ಕೊಂಡು ಸೈಡಿಂದೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಶೇಪ್ ಬರಲಿ ಅಂತ ಹೇಳ್ಬಿಟ್ಟು ಸೈಡ್ದೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನಮ್ಗೆ ಯಾವ ಶೇಪಿಗೆ ಬೇಕು ನೋಡಿ ಆ ಶೇಪಿಗೆ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನಾನು ಸಿಂಪಲ್ಲಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಅದರಲ್ಲೂ ರೋಸ್ ಪೆಟಲ್ಸ್ ಹಾಕಿರೋದಕ್ಕೂ ಅದಕ್ಕೂ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿತ್ತು. ನಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂತ ಅಂದರೆ ಕಲ್ಸಕ್ಕರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಜಾಸ್ತಿ ಏನೂ ಹಾಕ್ಲಿಕ್ಕೆ ಹೋಗಿಲ್ಲ, ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡಿದ್ದೀನಿ. ಈಗೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಾನು ಇವತ್ತು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ಏರ್ ಫ್ರೈಯರಲ್ಲಿ ಮಾಡ್ಬೋದು, ಓವನಲ್ಲಿ ಮಾಡ್ಬೋದು. ಎರಡೂ ಇಲ್ಲ ಅಂದರೆ ಮಾಮೂಲಿ ನಾವು ಪಾತ್ರೆನ ಸ್ಟವ್ ಮೇಲಿಟ್ಟು ಕೂಡ ಮಾಡ್ಬೋದು. ಪಾತ್ರೆಯಲ್ಲಿ ಮಾಡ್ತಿದ್ದೀವಿ ಅಂದರೆ ಕೆಳಗಡೆ ಸ್ವಲ್ಪ ಮರಳಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಪ್ಲೇಟಲ್ಲಿ ಇದನ್ನಿಟ್ಟು ರೆಡಿ ಮಾಡ್ಬೋದು. ಒಂದು 40 ನಿಮಿಷ ಅದನ್ನು ಬೇಯಿಸ್ಬೇಕಾಗತ್ತೆ. ಇನ್ನು ಏರ್ ಫ್ರೈಯರಲ್ಲಿ ಏನಂತ ಅಂದರೆ 20 ಮಿನಿಟ್ಸ್ ನಾನು 160 ಡಿಗ್ರಿಯಲ್ಲಿ ಬೇಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಉಲ್ಟಾ ಮಾಡಿಬಿಟ್ಟು ಮತ್ತೆ ಒಂದು 5 ನಿಮಿಷ, ನಾನು 10 ನಿಮಿಷ ಇಡಲಿಲ್ಲ, 5 ನಿಮಿಷ ಮಾತ್ರ ಇಟ್ಟೆ. 5 ನಿಮಿಷ ಇಟ್ಬಿಟ್ಟು 120 ಡಿಗ್ರಿಲಿ ಮತ್ತೆ ಇನ್ನೊಂದು ಸಲ ಬೇಕ್ ಮಾಡಿಕೊಂಡ್ರೆ ಈ ಬಿಸ್ಕೆಟ್ ರೆಡಿ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಮಿಸ್ ಮಾಡದೆ ಟ್ರೈ ಮಾಡಿ ಆಯಿತಾ. ನಮ್ಮ ಮನೇಲಿ ಅಮ್ಮಂಗೆ ಜಾಸ್ತಿ ಇಷ್ಟ ಆಗಿಬಿಡ್ತು. ಅವ್ರು ಹೇಳ್ತಿದ್ರು ಚೆನ್ನಾಗಿದೆ, ಹೊರಗಡೆದ್ಕಿಂತ ಇದೇ ಚೆನ್ನಾಗಿದೆ ನೋಡು, ಇನ್ನೊಂದು ಸ್ವಲ್ಪ ಮಾಡಿಟ್ಬಿಡು, ಊರಿಗೆಲ್ಲ ಹೋದಾಗ ತೊಗೊಂಡೋಗ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಇನ್ನು ನಾನು ಹಂಗೇ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು
ಈ ಥರ ಸಿಂಪಲ್ಲಾಗಿ ರೋಸ್ ಪೆಟಲ್ಸ್ನೆಲ್ಲ ಹಾಕಿ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಯಾವಾಗಾದರೂ ನೋಡಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ ಅಂತೇಳಿ ಇನ್ನು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ. ಒಳಗಡೆ ಎಲ್ಲ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಇದನ್ನು ಪೂರ್ತಿಯಾಗಿ ಇವತ್ತು ರೆಡಿ ಮಾಡಲಿಕ್ಕೆ ಒಂದು 2 ಅವರ್ ಟೈಮ್ ತೊಗೊಂತು. ವಿಡಿಯೋ ಮಾಡಿಲ್ಲ ಅಂದರೆ 1.5 ಗಂಟೆಗೆಲ್ಲ ಮುಗಿಯೋದು. ಇನ್ನು ಇವಾಗ ಎಲ್ಲರೂ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ. ಇಲ್ಲೇ ಹತ್ರದಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇದೆ, ಹೋಗಿ ಬರೋಣ ಅಂತ. ಅವತ್ತು ಅರ್ಪಿತವ್ರನ್ನ ಊಟಕ್ಕೆ ಕರೆದಿದ್ವಿ ಅಲ್ವಾ, ಆವಾಗ ಐಸ್ ಕ್ರೀಮ್ ಏನೂ ಕೊಡಿಸಿರಲಿಲ್ಲ. ಊಟನೇ ಹೆವಿ ಆಯ್ತಲ್ಲ, ಆಮೇಲೆ ಟೈಮ್ ಕೂಡ ಆಗಿತ್ತು. ಇನ್ನೊಂದು ದಿನ ಅವ್ರಿಗೆ ಹೊರಗಡೆ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನಿವತ್ತು ಹೋಗಿ ಬರೋಣ ಎಲ್ಲರೂ ಒಟ್ಟಿಗೆ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ಏನವ ಓನೋ ಏನು ಗೊತ್ತಾ, ಇವ್ರು ಆಡಿ ಮಾತ್ರ ಮನೆಗೆ ಬರೋಂಗಿಲ್ಲ ನೋಡಿ, ನಮ್ಮ ಹತ್ರ ಇರೋಕ್ಕೆ ರೆಡಿ ಇರಲ್ಲ. ಏನು ಡಾಡು ಬೇಕಾ ನಿಮಗೆ, ಬೇಡವಾ? ಕಣ್ಣತ್ರ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಎಲ್ಲವಾ ಇಲ್ಲಿ ಒಂಚೂರು ಉಗ್ರಲ್ಲಿ ಕಿತ್ಕೊಂಡಿರೋದಲ್ಲ, ಈ ಆಟ ಆಡ್ತಾರಲ್ಲ ಟಾಯ್, ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲ ಅದು. ಇವಾಗ ಒಂದು ಟಾಯಲ್ಲಿ ಎಡ್ಜಲ್ಲಿ ಒಂಚೂರು ಶಾರ್ಪ್ ಆಗಿರುತ್ತೆ ನೋಡಿ, ಅದನ್ನ ತೆಗೆದ್ಬಿಟ್ಟೆ ಯಾವಾಗಲೂ ಕೊಡೋದು. ಈ ಸಲ ಮರ್ತ್ಬಿಟ್ಟಿದ್ದೀವಿ ಅನ್ಸುತ್ತೆ, ಚುಚ್ಕೊಂಡ್ಬಿಟ್ಟಿದ್ದಾರೆ. ಏನು ನೋಡ್ಕೊಂಡು ಆಟ ಆಡ್ಬೇಕು ತಾನೆ ನೀವು? ಜಡೆ ಹಾಕಿಲ್ಲ ಇವತ್ತು, ಯಾವಾಗಲೂ ಜಡೆ ಹಾಕ್ತಿರ್ತೀವಲ್ವಾ, ಅದಕ್ಕೆ ಹಂಗೆ ಸುಮ್ಮನೆ ಬಾಚ್ಬಿಟ್ಟು ಸುಮ್ಮನೆ ಅದೇ ಚೆನ್ನಾಗಿ ಕಾಣಿಸ್ತಾರೆ ನೋಡೋಣ ಅಂತ. ಅಕ್ಷಿ ಹೊರಡೋಣ ಮಗನೇ, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ. ಆಮೇಲೆ ಕೆಲವೊಬ್ರು ಕಮೆಂಟಲ್ಲಿ ಕೇಳ್ತಿದ್ರಿ, ನಿಮ್ಮದು ಸ್ಕಿನ್ ಬರ್ನ್ ಆಗಿತ್ತಲ್ಲ, ಏನಾಯಿತು ಅದು, ಕ್ಯೂರ್ ಆಯಿತಾ ಅಂತೇಳಿ. ನೋಡಿ ಹಿಂಗಾಗಿದೆ. ಅದು ಮೇಲ್ಗಡೆ ಒಂದು ಲೇಯರ್ ಇತ್ತಲ್ಲ ಬ್ಲ್ಯಾಕ್ ಕಲರು, ಅದು ರಿಮೂವ್ ಆಗಿದೆ. ಆದರೆ ಸ್ಕಿನ್ ಇನ್ನೂ ಸ್ವಲ್ಪ ಅದು ಹಸಿನೇ ಇದೆ, ಇನ್ನು ಪೂರ್ತಿಯಾಗಿ ಅದು ಹುಷಾರಾಗಿಲ್ಲ. ಅದು ಕಪ್ಪುದಾಗಿ ಲೇಯರ್ ಇತ್ತಲ್ಲ, ಅದಿದ್ದಾಗ ಒಂಚೂರು ಡಾರ್ಕಾಗಿ ಕಾಣಿಸೋದು. ಇವಾಗ ಅದು ಹೋದ್ಮೇಲೆ ಒಂಚೂರು ಸ್ಕಿನ್ ಕಲರ್ಗೆ ಬರ್ತಾ ಇದೆ ಅಲ್ಲ ಅಪ್ಪು. ಅದು ಫುಲ್ಲು ಈಗ ಪೀಲ್ ಆಗೈತಲ್ಲ, ಇವಾಗ ಲೈಟಾಗಿ ನಿಮ್ಗೆ ಬಿಸಿಲಿಗೆ ಹೋಯ್ತಾ ಬತ್ತಾ ಸರಿ ಹೋಯ್ತದ. ಮಾರ್ಕ್ ಎಲ್ಲ ಚೂರು ರಿಮೂವ್ ಆಯ್ತದೆ. ಬಟ್ ಕ್ರೀಮ್ ಹಾಕ್ಬೇಕು. ನೋಡೋಣ ಕ್ರೀಮ್ ಹಚ್ತಾ ಇದ್ದೀನಿ. ಇವ್ರು ಇರಲ್ಲ ನೋಡಿ ಇಲ್ಲಿ, ಎತ್ಕೊಂತೀನಿ ಮಗನೆ, ಓದ್ಕೊಂತೀನಿ ಇರೋವ. ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅದೇ ಟೈಮ್ ತಗೊಳುತ್ತೆ, ಬೇಗ ಆಗಲ್ಲ. ಇನ್ನೂ ಒಂದು 20 days ಆಗ್ಬೋದು. ಇನ್ನೊಂದ್ಸಲ ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ತೀವಿ. ಸದ್ಯಕ್ಕೆ ಹಿಂಗಾಗಿದೆ. ಇವಾಗ ಹೊರಡ್ತೀವಿ, ಇವ್ರಿಗೆ ಕೊಡ್ಲೇಬೇಕು. ಇವ್ರು ಡಾಡೋ ಹತ್ರ ಇವ್ರನ್ನ, ಇಲ್ಲಾಂದ್ರೆ ಇವ್ರ ಹತ್ರ ಉಳಿಯಲ್ಲ. ಹೆಂಗ್ ನೋಡ್ತಾರೆ ನೋಡಿ, ನಾವ್ ತಾನೇ ಬೆಳಗಿಂದ ಸಂಜೆ ಗಂಟೆ ನೋಡ್ಕೊಳ್ಳೋದು, ನಮ್ಮ ಹತ್ರನೇ ಇರಲ್ಲ. ಬಾರಪ್ಪ, ಆಯ್ತಿರು ಹೋಗೋಣ, ಗಾಡಿಗೆ ಹೋಗೋಣ. ಯಾರವ ಕಂಪ್ಲೇಂಟ್ ಮಾಡ್ತಿರೋದು? ನೀವು ಡಾಡು ಕಂಪ್ಲೇಂಟ್ ಮಾಡ್ತೀರಿ? ಹತ್ತದ್ ನೋಡಿ, ಹತ್ತದ್ದು ಚರ್ಚೆ ಮಾಡೋಣ, ಮಾಡೋಣ ಅಮ್ಮಂಗೆ ಚರ್ಚೆ ಮಾಡ್ತೀರಿ ಮಗ್ನೆ, ನೀವು ಮಾತಾಡಲ್ಲ. ನೋಡ್ರಮ್ಮ ಹೆಂಗ್ ಚುಚ್ಚಿ ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ನಿಮ್ ಡಾಡು ಹತ್ರನೇ ಹೋಗಿ ಕೆಲ್ಸಕ್ಕೆ, ನಂಬಡಿ ಇರ್ಬೇಡಿ ನೀವು. ಅಪ್ಪನ ಮಗ ಹೋಗವ. ನಾನು ಯಾವಾಗಲೂ ಅಪ್ಪಗೆ ಹೇಳ್ತಾ ಇರ್ತೀನಿ, ಬೆಳಗ್ಗೆಯಿಂದ ನಮ್ಮನ್ನು ನೋಡಿ ನೋಡಿ ಜಾಣಕ್ಕೆ ಬೇಸರ ಆಗಿಬಿಟ್ಟು ಅಪ್ಪನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಶುರುವಾಗ್ಬಿಟ್ಟಿದೆ ಅಂತ. ಅದಕ್ಕೆ ಅವ್ರೇನು ಹೇಳ್ತಾರಂದರೆ, ಇವಾಗ ಚಿಕ್ಕ ಮಗು ಇದ್ದಾರಲ್ಲ, ಅದಕ್ಕೆ ಹಂಗೆ ಬೆಳೀತಾ ಬೆಳೀತಾ ಗಂಡು ಮಕ್ಳಿಗೆ ಅಮ್ಮನೇ ಸ್ವಲ್ಪ ಜಾಸ್ತಿ ಇಷ್ಟ ಆಗೋದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಇನ್ನು ಅರ್ಪಿತವ್ರ ಮನೆಗೆ ಬಂದ್ವಿ. ಯಾಕಿಲ್ಲ ಬಾ, ಎಷ್ಟೈತೆ ತೋರಿಸ್ತೀನಿ ಬಾ. ಬರ್ತೀನಿ ನಡಿ, ನಡಿ ಬರ್ತೀನಿ. ಅಮ್ಮ ಇಲ್ಲಿ ಪ್ಲೀಸ್ ಮಾಮ, ಇವತ್ತೊಂದಿನ ಅಂತ ರಿಕ್ವೆಸ್ಟ್ ಮಾಡಿ ಹೋಗಿ, ಅಗ್ಗಿ ಮಾಡಿ ಅಗ್ಗಿ. ಅಮ್ಮ ಒಂದು ಅಗ್ಗಿ ಮಾಡೋದು ಕಿಸಿ ಮಾಡ್ಬಿಡಿ ಮಾಮ, ಸುಮ್ಮನೆ ಬಿಡುತ್ತೆ. ಪ್ಲೀಸ್ ಮಾಮ, ಒಂದ್ಸಲ ಮಿಂಚ್ ಹಾಕಿರೋದ 1 ವರ್ಷ ಆಯ್ತು. ಇವಾಗ ತಿರ್ಗಾ ಅದೇ ಹಾಕತ್ತೀವಿ. ಬೇಜಾರಾಯ್ತು ಸುಕೃತಿಗೆ. ಅಮ್ಮ ಬೇಜಾರಾಯ್ತಾ? ಏನಿಲ್ಲ, ಹೋಗೋ, ಚೆನ್ನಾಗಿಲ್ಲ, ಹೋಗಮ್ಮ. ರಿಕ್ವೆಸ್ಟ್ ಮಾಡಿ, ನಾನು ಹೇಳ್ದಂಗೆ ಮಾಡಿದ್ರೆ ಮಾಮ ಸುಮ್ಮನಾಗುತ್ತೆ. ಅವೆಲ್ಲ ಏನ್ ಮಾಡ್ಬೇಡ, ಹೋಗಿ ಬೇರೆ ಬಟ್ಟೆ ಹಾಕೊಂಡ್ ನೋಡು. ಜಾಣಿಗೆ ಹೊಸ ಬಟ್ಟೆ ಹಾಕೊಂಬಂದು, ನೀನ್ ಹಳೇದೇ ಹಾಕೊಂಡಿದ್ದೆ ಅಪ್ಪ, ಮಿಂಚು ಮೈಯೆಲ್ಲ. ಜಾಣಿ ತರ ಮ್ಯಾಚಿಂಗ್ ಹಾಕು.
ನನ್ನ ಮಗ ಆರಾಮಾಗಿ ಬಂದ್ಬಿಟ್ರಿ ಇವಾಗ ನೋಡಿ, ಈಗ ರೂಢಿ ಆಯ್ತು. ಮಮ್ಮಿ ಕೊಡ್ತಾ ಇಲ್ವಾ? ನಾನ್ ಬರಲ್ಲ ಅಂತ ಹೇಳು ಮಮ್ಮಿಗೆ. ಸುಳ್ಳು ಹೇಳ್ತಿರೋದು ಇವಾಗ. ಬಿಚ್ಚಕ್ಕೆ ಇಷ್ಟ ಇಲ್ಲ ಡ್ರೆಸ್ನ. ಅಮ್ಮ ಪ್ಲೇಟ್ ಬದಲಾಯಿಸಿದ್ ನೋಡಿ, ಹಿಡ್ಕೋ ಅಂತ. ಲಾಸ್ಟ್ ಟೈಮ್ ಒಂದ್ಸಲ ಇದೇ ಡ್ರೆಸ್ನ ಹಾಕೊಂಡು ಬಂದಿದ್ದು ಆಯಿತಾ. ಕಾರಲ್ಲಿ ಕುತ್ಕೊಂಡ್ರೆ ಸೀಟ್ಗೆಲ್ಲ ಮಿಂಚು ಆಗಿಬಿಡುತ್ತೆ ನೋಡಿ, ಅದನ್ನು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ಇವತ್ತು ಬಲವಂತ ಮಾಡಿ ಡ್ರೆಸ್ನ ತೆಗೆಸಿರೋದು. ಸುಕೃತಿ ಹೆಂಗೆ ಅಂದರೆ ಯಾವ ಡ್ರೆಸ್ ಇಷ್ಟ ಆಗುತ್ತೆ ಅದನ್ನೇ ಇಡಬೇಕು, ಅದು ಸ್ವಲ್ಪ ಗಬ್ಬಾಗೋವರೆಗೂ ಅದೇ ಇರಬೇಕು, ಅದು ಗಬ್ಬಾದ್ಮೇಲೆ ತೆಗ್ಬಿಟ್ಟು ಬೇರೆದು ಹಾಕೊಳ್ಳೋದು ಆ ಥರ. ಇನ್ನು ಇವಾಗ ಬೇರೆ ಡ್ರೆಸ್ ಹಾಕಿದ್ರಲ್ಲ, ಅದಕ್ಕೆ ಒಂಚೂರು ಬೇಜಾರಾಯಿತು. ಇನ್ನು ಐಸ್ ಕ್ರೀಮ್ ತಿನ್ಲಿಕ್ಕೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಪ್ಲೇಟ್ ಚೇಂಜ್ ಮಾಡಿಬಿಟ್ಟಿದ್ದು. ಇನ್ನು ಜಾಣು ಅಂತೂ ಇವಾಗ ಆಂಟಿ ಹತ್ರ ಎಲ್ಲ ಆರಾಮಾಗಿ ಹೋಗ್ತಾರೆ. ಮೊದಲೆಲ್ಲ ಹೋಗ್ತಿರ್ಲಿಲ್ಲ, ಇವಾಗ ಏನಿಲ್ಲ ರೂಢಿ ಆಗಿಬಿಡ್ತಲ್ಲ, ಹಾಗಾಗಿ ಆರಾಮಾಗಿ ಹೋಗ್ತಾರೆ. ಇನ್ನು ಇವಾಗ ಪೋಲಾರ್ ಬೇರಿಗೆ ಬಂದ್ವಿ. ಏನು ಗೊತ್ತಾ, ನಾವಿವತ್ತು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು. ಅಂದರೆ ನಾನು ಮತ್ತು ಅಪ್ಪು ಯಾವತ್ತೂ ಕೂಡ ಈ ಥರ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿಂದಿರೋದೆಲ್ಲ ಇಲ್ಲವೇ ಇಲ್ಲ. ನನಗಿಷ್ಟ ಆಗಲ್ಲ, ಹಾಗಾಗಿ ನಾನು ಹೋಗಲ್ಲ. ಇನ್ನು ನಾನು ಹೋಗದೇ ಇದ್ದರೆ ಅಪ್ಪು ಇನ್ಯಾರನ್ನ ಕರ್ಕೊಂಡು ಹೋಗ್ತಾರೆ, ಅವರು ಕೂಡ ಹೋಗಿಲ್ಲ. ಇನ್ನು ಪೋಲಾರ್ ಬೇರ್ಗಂತೂ ನಾವು ಬಂದೇ ಇಲ್ಲ. ನಾನು ಕೇಳ್ತಾ ಇದ್ದೆ, ಮೆನು ಕೊಟ್ಟಿದ್ರಲ್ಲ, ಇಷ್ಟೊಂಥರ ಐಸ್ ಕ್ರೀಮ್ಸ್ ಇರುತ್ತಾ ಇದರಲ್ಲಿ, ಯಾವ್ಯಾವುದು ಏನೇನು ಅಂತಲೇ ನನಗೆ ಗೊತ್ತಿಲ್ಲ ಅಂತ. ಅಂದರೆ ನಿಮ್ಗೆ ಯಾವ್ದು ಬೇಕು ನೋಡಿ ತಗೊಳ್ಳಿ ಅಂತಿದ್ರಲ್ಲ, ಅದಕ್ಕೆ ನನಗೆ ಅದರಲ್ಲಿ ಯಾವ್ದು ತೊಗೋಬೇಕಂತಲೂ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಒಂದು ಅರ್ಧ ಗಂಟೆ ಯೋಚನೆ ಮಾಡಿದ್ದೀವಿ ಆಯಿತಾ, ಏನು ತೊಗೋಬೇಕಂತ. ಅರ್ಪಿತ್ ಅವರು ಯಾವಾಗಲೂ ಅಷ್ಟೇ, ಅವ್ರು ತಿನ್ನೋದು ಒಂದೇ ಗಡ್ಬಡ್, ಅವ್ರಿಗೆ ತುಂಬಾ ಇಷ್ಟ ಆಗೋದು ಅದು. ಅವರು ಉಲ್ಟಾ, ಅವ್ರಿಗೆ ಐಸ್ ಕ್ರೀಮ್ ಅಂದರೆ ಜಾಸ್ತಿ ಇಷ್ಟ. ಅಪ್ಪುಗೂ ಇಷ್ಟ, ಅವರೂ ತಿಂತಾರೆ, ಆದರೆ ನನ್ನನ್ನು ಬಿಟ್ಟು ಹೊರಗಡೆ ಹೋಗಿ ಎಲ್ಲೂ ತಿನ್ನಲ್ಲ ಅಷ್ಟೇ ಅವರು. ಇನ್ನು ಅವ್ರು ಗಡ್ಬಡ್ ತೊಗೊಂಡ್ರು. ಅದಾದಮೇಲೆ ಇನ್ನೊಂದೇನೋ ಒಂದು ಐಸ್ ಕ್ರೀಮ್ ತೊಗೊಂಡ್ವಿ, ಅದ್ರ ಹೆಸ್ರೇನೋ ಮರ್ತೋಗ್ಬಿಟ್ಟಿದೆ. ಅಪ್ಪುಗೆ ನನಗೆ ಇಬ್ರಿಗೂ ಅಂತ ತೊಗೊಂಡ್ವಾ. ನನಗೆ ಇಡಿಸ್ಲಿಲ್ಲ, ನಾನು ಮೇಲ್ಗಡೆ ಇರೋ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡು ತಿಂದ್ಬಿಟ್ಟು ಮಿಕ್ಕಿದ್ದೆಲ್ಲ ಅವ್ರಿಗೆ ಕೊಟ್ಟೆ. ಗೊತ್ತಿಲ್ಲ, ನಿಜ ಇವ್ರು ಜಿಮ್ಗೆ ಹೋಗಿದ್ಕೋ ಸಾರ್ಥಕ ಚೆನ್ನಾಗಿ ಕಾಣಿಸ್ತವ್ರೆ, ಇಬ್ರು ಚೆನ್ನಾಗಿ ಕಾಣಿಸ್ತವ್ರೆ. ಮೀಸೆ ಮತ್ತೆ ಈ ಥರ ಬಿಡೋಣ, ಸುದೀಪ್ ವೀರಮಗ ಕರೀತಾರ ಹಿಂಗೆ. ಅಯ್ಯೋ ಅವಾಗಲೇ ಆಂಟಿ ಅಂದ್ಬಿಟ್ಟೆ ಮದುವೆ ಮಿಸ್ ಆಗಿ ಆಂಟಿ ಬಾಯ್ ಮಾಡಿ. ಏ ಅಕ್ಕ ಬಾಯ್ ಬಾಯ್. ಜಿಮ್ಗೆ ಹೋದ್ಮೇಲೆ ಎಲ್ಲರೂ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದ್ದಾರೆ. ಕೃಷ್ಣಣ್ಣನೂ ಹೋಗ್ತಿದ್ದಾರೆ ಆಯಿತಾ. ಅವರು ಫುಲ್ ಡಯಟ್ ಮಾಡ್ತಾಯಿದ್ದಾರೆ. ನಾನು ತಿನ್ನಲ್ಲ ಅಂದರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರು ಒಂದೇ ಒಂದು ಸ್ಪೂನ್ ಕೂಡ ಬಾಯಲ್ಲಿ ಇಡಲಿಲ್ಲ. ಅಪ್ಪು ಸ್ವಲ್ಪ ಉಲ್ಟಾ, ನಾನು ಚೆನ್ನಾಗಿ ತಿಂತೀನಮ್ಮ, ಚೆನ್ನಾಗಿ ಹೋಗಿ ವರ್ಕೌಟ್ ಮಾಡ್ತೀನಿ, ನಾನು ಡಯಟ್ ಗೇಟೆಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಇನ್ನು ಅವರು ತಿಂದರು, ಅವ್ರು ಹಂಗೇನೆ, ಅವ್ರಿಗೆ ಫುಡ್ಡಲ್ಲಂತೂ ಯಾವತ್ತೂ ಏನೂ ಕೂಡ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ನಾನು ಸ್ವಲ್ಪ ಹೊರ್ಗಡೆದು ಕಟ್ ಮಾಡೋಣ ಅಂತೇಳಿ ಅದ್ರ ಬದಲು ಮನೇಲಿ ಮಾಡಿ ಕೊಟ್ಟು ಒಂಚೂರು ಚೇಂಜ್ ಮಾಡಿದ್ದೀನಿ ಅಷ್ಟೇ. ಇನ್ನು ಅಲ್ಲಿಂದ ಆ ಸುಕೃತಿಗೆ ಬರ್ಗರ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು KFCಗೆ ಅವರೇ ಕರ್ಕೊಂಡು ಬಂದರು. ನಾವು ಐಸ್ ಕ್ರೀಮ್ ಟ್ರೀಟ್ ಕೊಡಿಸಿದ್ವಿ, ಅವರು ಬರ್ಗರ್ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಇನ್ನು ಆ ಸುಕೃತಿಗೂ ಅಷ್ಟೇ, ಯಾವಾಗಲೂ ಕೂಡ ಕರ್ಕೊಂಡೋಗಿ ಕೊಡಿಸೋದು ಆ ಥರ ಎಲ್ಲ ಇಲ್ಲ, ಅಪರೂಪ ಆಯಿತಾ. ಅಪರೂಪಕ್ಕೆ ಈ ಥರ ಹೊರ್ಗಡೆ ಏನಾದರೂ ಬಂದಾಗ ಕೊಡಿಸೋದು. ಮಕ್ಳು ಕೇಳ್ತಾರಲ್ವ, ಅವ್ರಿಗೂ ತಿನ್ನೋದೆಲ್ಲ ನೋಡಿರ್ತಾರೆ, ಅವ್ರಿಗೂ ಆಸೆ ಆಗ್ತಾ ಇರುತ್ತೆ. ಹಾಗಂತೇಳಿ ನಾವು ಯಾವಾಗಲೂ ರೂಢಿ ಮಾಡಬಾರ್ದು. ಅಪರೂಪಕ್ಕೆ ಒಂದ್ಸಲ ಕರ್ಕೊಬಂದು ಕೊಡಿಸ್ದಾಗ ಅವ್ರಿಗೂ ಖುಷಿ ಆಗುತ್ತೆ. ಇನ್ನು ಸುಕೃತಿ ಏನು ಜಾಸ್ತಿ ತಿನ್ನಲ್ಲ ಆಯಿತಾ, ಅದರಲ್ಲೊಂದು ಅರ್ಧ ಅಷ್ಟೇ ತಿಂದಿದ್ದು. ಸುಮ್ಮನೆ ಮಕ್ಳು ಆಸೆ ಪಡ್ತಾರೆ ಅಷ್ಟೇ, ಅದು ಬೇಕಂತ ತಿನ್ನೋ ಅಷ್ಟರಲ್ಲಿ ಇಷ್ಟೇ ಹೊಟ್ಟೆಗೆ ಹೋಗೋದು. ಇನ್ನು ಅದಾದಮೇಲೆ ಅಲ್ಲೊಂಥರ ಚೆನ್ನಾಗಿತ್ತು ವಾತಾವರಣ, ಹಾಗಾಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ನಂದೊಂದು ಬ್ರಾಸ್ಲೆಟ್ ಕಳೆದೋಗ್ಬಿಟ್ಟಿತ್ತು, ಅದನ್ನು ಉಟ್ಕೋಣ ಅಂತೇಳಿ ಬಂದ ತಕ್ಷಣ ಕೂತ್ಕೊಂಡೆ. ಮನೇಲೇ ಎಲ್ಲೋ ಇರುತ್ತೆ ಬಿಡು, ಸಿಗುತ್ತೆ, ಒಂದಲ್ಲ ಒಂದಿನ ಸಿಗುತ್ತೆ. ನಿಧಾನ ಹುಡುಕ್ಬೇಕು, ಗ್ಯಾಪ್ ಮುಸ್ಕೊಂಡು. ಕಳೆದೋಗಕ್ಕೆ ಎಲ್ಲಿ ಮನೆ ಬಿಟ್ಟು ಆಚೆ ಹೋಯ್ತಾ ಅದು, ಮನೆಯೊಳಗೆ ತಾನೇ ಇದ್ದಿದ್ದು. ಏನು ಡೌಟು ಅಂದರೆ, ನಾವು ಕ್ಲೀನ್ ಮಾಡಿದ್ವಲ್ಲ ಅವತ್ತೇನಾದರೂ ಕಸ್ತಲ್ಲಿ ಹೋಗ್ಬಿಡ್ತಾ ಅಂತಾನೆ ನನಗೆ ಅನುಮಾನ. ಹೋಗ್ಲಿ ಬಿಡು, ಈಗ ಏನು ಮಾಡೋಕ್ಕಾಯ್ತದೆ, ನಮ್ದು ಅಲ್ಲದೆ ಇರೋದು ಹೋಯ್ತು ಅನ್ಕೊ ಅಷ್ಟೇ, ಏನು ಮಾಡೋಕ್ಕಾಗಲ್ಲ.
ಅದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ? ಹಾ? ಅದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ಅದನ್ನ ಮರ್ತು ಬಿಡ್ಬೇಕು. ನನಗೆ ಈ ಬ್ಯಾಗಲ್ಲಿ ಇಟ್ಟಿದ್ದೀನಿ ಅನ್ನೋದು ನಂಬಿಕೆ ಇತ್ತು. ಹ್ಮ್. ಅದಕ್ಕೆ ನನ್ನ ಮನೆಯಲ್ಲ ಆರಾಮಾಗಿದೆ, ಇದ್ರಲ್ಲೇ ಇದೆ ಹುಡ್ಕೋಣ ಅಂತ. ಏನು ಗೊತ್ತಾ, ಇವರು ಲಾಸ್ಟ್ ಇಯರ್ ಅನ್ಸುತ್ತೆ, ಲಾಸ್ಟ್ ಇಯರು ಜನವರಿಗೇನೋ ಒಂದು ಗಿಫ್ಟ್ ಕೊಟ್ಟಿದ್ರು, ಬ್ರಾಸ್ಲೆಟ್ ಕೊಟ್ಟಿದ್ರು ಗೋಲ್ಡ್ದು. ಅದು ಊರಿಂದ ಬಂದಮೇಲೆ ನಾನು ತೆಗ್ದಿರಲಿಲ್ಲ. ನಾನು ಸಾಮಾನ್ಯವಾಗಿ ಏನಂದರೆ ನಾನು ಗೋಲ್ಡ್ ಅಷ್ಟೊಂದು ಹಾಕೊಳ್ಳಲ್ಲ, ಕೈಗಾಗಲಿ ಕಿವಿಗಾಗಲಿ. ನಂಗೆ ಅದು ಇಷ್ಟ ಆಗಲ್ಲ ಮತ್ತು ನಾನು ಬೇಗ ಕಳ್ಕೊಂಡು ಬಿಡ್ತೀನಿ, ಅದೊಂದು ನನಗೆ ಭಯ. ಅದಕ್ಕೆ ನಾನು ಹಾಕೊಂಡೇ ಇರಲಿಲ್ಲ. ನೀನು ಊರಿಂದ ಬಂದಾಗ ಕೈಯಲ್ಲಿ ಇತ್ತಲ್ಲ, ಅದನ್ನು ಬಿಚ್ಚಲಿಕ್ಕೆ ಆಗ್ತಾ ಇರಲಿಲ್ಲ, ಅದು ಲಾಕ್ ಆಗಿಬಿಟ್ಟಿತ್ತು. ಇವ್ರ ಹತ್ರ ಬಿಚ್ಚಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅದನ್ನು ತೆಗ್ದಿಡ್ಲಿಕ್ಕೆ ಹೋಗಿರಲಿಲ್ಲ. ಒಂದು ವಾರ 15 ದಿನ ನನ್ನ ಕೈಯಲ್ಲೇ ಇತ್ತದು. ಆಮೇಲೆ ಗಲೀಜಾಗತ್ತಲ್ಲ, ಪಾತ್ರೆ ಎಲ್ಲ ತೊಳಿತಿರ್ತೀವಿ ಅಂತ ಹೇಳ್ಬಿಟ್ಟು ಅಮ್ಮ ಬಿಚ್ಚಿಡು, ಏನಕ್ಕೆ ಅದು ಕೈಲಿ ಇಟ್ಕೊಂಡಿದ್ಯಾ ಅಂತ ಹೇಳಿದ್ರೆ ಸರಿ ಅಂದ್ಬಿಟ್ಟು ಇವ್ರ ಕೈಲಿ ಬಿಚ್ಚಿಸ್ಕೊಂಡೆ. ಇವ್ರು ಇಲ್ಲಿ ಕಬೋರ್ಡಲ್ಲಿ ಇಟ್ಟಿದ್ರು. ಸರಿ ಇದು ಇರಲಿ ಅಂದ್ಬಿಟ್ಟು ನಾನು ಬೇರೆ ಕೆಲ್ಸಕ್ಕೆ ಹೋದೆ, ಆಯಿತಾ. ಆಮೇಲೆ ಇಲ್ಲಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ತೆಗ್ಬಿಟ್ಟು ನಾನು ಕಬೋರ್ಡ್ಗೆ ಇಟ್ಕೊಂಡೆ. ಅಲ್ಲೇ ಇಟ್ಟಿದ್ದೆ ಕೂಡ ಒಂದು 4-5 ದಿನ ಏನೋ ಅಲ್ಲೇ ಇತ್ತು. ಅದ್ರ ಕಡೆ ನಾನು ಗಮನ ಕೊಡಲಿಲ್ಲ, ಅಲ್ಲಿರುತ್ತಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದಿನ ಸ್ವಲ್ಪ ದುಡ್ಡು ಮತ್ತು ಅದು ಒಂದು ಪರ್ಸ್ಗೆ ಹಾಕಿ ತೆಗ್ದಿದ್ದು ನೆನ್ಪು ನನಗೆ. ಪರ್ಸ್ಗೆ ಹಾಕಿದ್ದು ಕೂಡ ನನಗೆ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ. ಅಲ್ಲಿ ಕಬೋರ್ಡಲ್ಲಿ ಇಟ್ಟಿದ್ದು ಮಾತ್ರ ನನಗೆ ನೆನಪಿದೆ, ಡ್ರಾದಲ್ಲಿ ಇಟ್ಟಿದ್ದು ಮಾತ್ರ ನೆನಪಿದೆ. ಅದಾದಮೇಲೆ ಏನಾಯಿತು ಅಂತ ಗೊತ್ತಾಯ್ತಾ ಇಲ್ಲ. ಅದನ್ನ ಏನಾದರೂ ಬೇರೆ ಕಡೆ ಇಟ್ನಾ ಅಥವಾ ಏನಾದರೂ ನಾವು ಅವತ್ತು ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿದ್ವಲ್ವಾ, ಅವಾಗ ಏನಾದರೂ ಕಸ್ತಲ್ಲಿ ಹೋಗ್ಬಿಡ್ತಾ ಏನು ಒಂದು ಗೊತ್ತಾಗ್ತಿಲ್ಲ. ಫುಲ್ಲು ಆ ಕಬೋರ್ಡ್ನೆಲ್ಲ ಕ್ಲೀನ್ ಮಾಡ್ದು, ಈ ಕಬೋರ್ಡ್ನೆಲ್ಲ ತೆಗೆದು ನೋಡ್ದು, ಎಲ್ಲೂ ಸಿಗಲಿಲ್ಲ. ನೆನ್ನೆ ಮತ್ತು ಮೊನ್ನೆ ಎಲ್ಲ ಫುಲ್ ಅದನ್ನೇ ಮಾಡಿದ್ವ, ಎಲ್ಲೂ ಸಿಗಲಿಲ್ಲ. ಆಮೇಲೆ ನೆನೆಸ್ತು ಅಂದರೆ ಈ ಜಾಣದು ಅವತ್ತು ಕಸ ಎಲ್ಲ ಕ್ಲೀನ್ ಮಾಡಿದ್ವಲ್ವಾ, ಜಾಣ ಬಟ್ಟೆ ಎಲ್ಲನೂ ಒಂದು ಬ್ಯಾಗಲ್ಲಿ ತುಂಬಿಟ್ಟಿದ್ದು, ಬೀರುಳ್ಳಿಟ್ಟಿದ್ದು ಬಟ್ಟೆ ಎಲ್ಲನೂ ಒಂದು ಬ್ಯಾಗಲ್ಲಿ ತುಂಬಿಟ್ಟಿದ್ವಾ. ಏನಾದರೂ ಆ ಬಟ್ಟೆ ಹಿಂಗೆ ತುಂಬುವಾಗ ಅದನ್ನು ಪರ್ಸ್ನ ಸೇರಿಸಿ ತುಂಬಿಟ್ಟಿದ್ದೀನೇನೋ ಅನ್ನೋದೊಂದು ಅನುಮಾನ ಇತ್ತು, ಆಯಿತಾ. ಹಾಗಾಗಿ ಅದರಲ್ಲೇ ಇರುತ್ತೆ, ಇಲ್ಲೆಲ್ಲ ಹುಡುಕಿದ್ದೀವಲ್ಲ, ಇಲ್ಲೆಲ್ಲೂ ಸಿಕ್ಕಿಲ್ಲ ಅಂದಮೇಲೆ ಅಲ್ಲೇ ಇರುತ್ತೆ, 100% ಅಲ್ಲೇ ಇರುತ್ತೆ ಇರೋದು ನನ್ನ ನಂಬಿಕೆ. ಹಾಗಾಗಿ ಇವತ್ತು ಹೆಂಗೋ ಬಂದ್ವಲ್ಲ, ಇನ್ನೇನು ಕೆಲಸ ಇರಲಿಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ನೋಡಿದ್ರೆ ಇದರಲ್ಲೂ ಇಲ್ಲ. ಈಗ ಅದು ಎಲ್ಲೋ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಿಗುತ್ತೆ ಬಿಡಮ್ಮ, ತಲೆ ಕೆಡ್ಸ್ಕೊಂಬಿಡ. ನನಗೇನೋ ನಂಬಿಕೆನೇ ಇಲ್ಲ ಸಿಗುತ್ತೆ ಅಂತ. ಇಡೀ ರೂಮ್ಗೆ ಜಾಲಾಡ್ಬಿಟ್ಟಿದ್ದೀವಿ. ಬರೀ ಚಿಕ್ಕ ಐಟಮ್ ತಾನು ಬಿಡು, ಮತ್ತೆ ಇನ್ನೂ ದೊಡ್ಡ ಐಟಮ್ ಕಳೆದೋಗಿದ್ರೆ ಇನ್ನೇನು ನೋಡಿಗೋ. ಚಿಕ್ಕ ಐಟಮ್ ಏನೆಲ್ಲ ಹಾಕ್ಬೋದು, 10 ಗ್ರಾಮ್ ಏನೋ ಇತ್ತು, ಸಿಗಲ್ಲ. ನನ್ನ ಪ್ರಕಾರ ಅದು ಕಷ್ಟದಲ್ಲಿ ಹೋಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಇನ್ನು ಯಾರು ಬರ್ತಾರೆ ಮನೇಲಿ ಎತ್ಕೊಳ್ಳೋಕ್ಕೆ. ನಾನು ಅದೊಂದು ಕ್ಷಣ ಅಲ್ಲಿಡೋದನ್ನ ಬಿಟ್ಟು ತೆಗೆದಿಟ್ಬಿಟ್ಟಿದ್ರೆ ಆಗಿರೋದು. ಏನೋ ಒಂದು ಕೆಲಸದಿದ್ದಲ್ಲಿ ಅಲ್ಲೇ ಇರಲಿ ಬಿಡು, ಫ್ರೀ ಆದಮೇಲೆ ಎತ್ತಿಡೋಣ ಅಂತ ಅಂದ್ಕೊಂಡೆ. ಅದೇ ನಾನು ಮಾಡಿದ್ದು. ಈಗ ಮನೇಲಿದ್ರೆ ಎಲ್ಲಾನ ಸಿಗುತ್ತೆ, ಇಲ್ಲ ಅಂದರೆ ತಲೆ ಕೆಡ್ಸ್ಕೊಂಬಿಡ. ಎಲ್ಲೋ ಬೀರುಳ್ಳಿ ಇಟ್ಟಿದ್ದೀನಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಡು, ಮರ್ತೋಗ್ಬಿಡು. ನಾನು 2 ದಿನದಿಂದ ಹಂಗೆ ಅಂದ್ಕೊಂಡೆ, ಈ ಕವರಲ್ಲೇ ಇರುತ್ತೆ, ಇದ್ರೇನೆಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಎಲ್ಲ ಕಡೆ ಹುಡುಕಿದ್ದೀನಲ್ವಾ. ಲಾಸ್ಟ್ ಇದೊಂದು ಹುಡುಕಿಲ್ಲ, ಇದರಲ್ಲಿ ಇದ್ದೇ ಇರುತ್ತೆ ಅಂದ್ಬಿಟ್ಟು ನಾನು ಆರಾಮಾಗಿದ್ದೆ. ತೆಗೆದು ನೋಡೋಣ ಅಂತ ಹೇಳ್ಬಿಟ್ಟು. ಹೋಗಲಿ ಬಿಡಮ್ಮ, ಸಿಗುತ್ತೆ. ಅದನ್ನೇ ಯಾಕೆ ಯೋಚನೆ ಮಾಡ್ತೀಯಾ? ಎಲ್ಲ ಬಟ್ಟೆಲೆಲ್ಲ ಸಿಗಾಕೊಂಡಿರ್ತದೆ, ನಿಧಾನ ಕುಡ್ಕು, ಬಟ್ಟೆ ಎಲ್ಲ ಉದುರಿಸ್ಬಿಟ್ಟು ಒಂದ್ಸಲ ಎಲ್ಲ ಫುಲ್ಲು ಫುಲ್ಲು ತೆಗೆದು ಹುಡುಕಿದೀವಿ. ಅವ್ರು ನಾನು ಲೆಕ್ಕಮ್ಮ, ಇದು ನಾನು ಅಮ್ಮ ಹುಡುಕಿದೀವಿ. ಇನ್ನು ಮಂಚದ ಹತ್ರ ಇದಿದೆಯಲ್ಲ ಅದರಲ್ಲೆಲ್ಲ ಹುಡುಕಿದೀವಿ. ಈಗ ಆಯ್ತು ಬಿಡು, ಹೋದ್ರು ಹೋಯ್ತು. ಈಗ ಏನು ಮಾಡೋಕ್ಕಾಯ್ತದೆ? ಮಂಚನೇ ಶಾಶ್ವತ ಅಲ್ಲ, ಇನ್ನು ಅದೇ ಕಟ್ಕೊಂಡು ಏನು ಮಾಡ್ತೀಯ? ನಂಗೇನು ಬೇಜಾರು ಗೊತ್ತಾ, ಇವ್ರು ಫಸ್ಟ್ ಟೈಮ್ ಏನೋ ಆ ಥರ ಹೊರಗಡೆ ಕರ್ಕೊಂಡೋಗಿ ಸರ್ಪ್ರೈಸ್ ಮಾಡಿಕೊಡ್ಸಿದ್ದ. ಅದಲ್ಲದೆ ಗೋಲ್ಡು, ಇವಾಗ ಗೋಲ್ಡ್ ರೇಟ್ ಎಷ್ಟಿದೆ ಅನ್ಯಾಯವಾಗಿ. ಒಂದು ಕ್ಷಣ ಅವತ್ತು ಒಂಚೂರು ಇರಲಿ ಅಂದ್ಬಿಟ್ಟು ಕೆಲಸ ಆ ಕಡೆ ಇರಲಿ, ಅದನ್ನ ಎತ್ತಿಕ್ ಬರೋಣ ಅಂತ ಎತ್ತಿಕ್ಕಿದ್ರೆ ಇವತ್ತು ಕಳೆದೇ ಹೋಗ್ತಿರ್ಲಿಂಗ ಅನಿಸುತ್ತೆ. ನೋಡ್ತೀನಿ, ನೋಡಿ ಇನ್ನೊಂದ್ಸಲ ನಿಧಾನಕ್ಕೆ ಯೋಚನೆ ಮಾಡು, ಸಿಗುತ್ತೆ. ಎಲ್ಲೂ ಹೋಗಿರಲ್ಲ, ಯಾವ ಬೇರೆ ಬೇರೆ ಬ್ಯಾಗಲ್ಲೆಲ್ಲನ ಹಾಕಿರ್ತೀಯ ಬಿಡು. ಅಮ್ಮ ಅವತ್ತು ಇಲ್ಲಿ ಒಳಗಡೆ ಕಸ್ತಲ್ಲೇನು ಇರಲಿಲ್ಲ ಅಲ್ವೇನಮ್ಮ?
ನಾನು ಇಲ್ಲಿ ಕುಂತ್ಕೊಂಡು ಎಲ್ಲ ಒದ್ಕೊಂಡು ತಂದಿನ ಬಟ್ಟೆ ಸೀರೆ ಎಲ್ಲ ಯಾವ ಬೇಕು ಮಾಡ್ದನ ನೀವು ಬೇಡ ಎಸಿ ನನಗೆ ಒಂದ್ ಕಡೆಗೆ ಎಸ್ಕೊಂಡೆ ಅವ ನೀವು ಸೀಸಗಳೆಲ್ಲ ಒಂದ್ ಕಡೆಗೆ ಎಸ್ಕೊಂಡೆ. ಇಲ್ಲಿ ಚಿನ್ನದ ಕಣ್ಣಿ ಕಾಣ್ತಿದ್ದಿರೋ ಪರ್ಸ್ ಅಂತೂ ಒಂದು ಎಸ್ತಿಲ್ಲ. ನಿನ್ ಬ್ಯಾಗ್ ಎಲ್ಲಾನು ಚೆಕ್ ಮಾಡೋದು 250 ರೂಪಾಯಿ ದುಡ್ಡಿತ್ತು. ಒಂದು 5-6 ಬ್ಯಾಗಲ್ಲಿ ಎಲ್ಲಾನು ಚೆಕ್ ಮಾಡಿದೀನಿ. ಒಂದು ಹಳೆ ಬ್ಯಾಗ್ ಮಾತ್ರ ದಿವಸಕ್ಕೆ ನೀನ್ ಬೇಡ ಆಗಲ್ಲ. ಅದ್ರೊಳಗೆ ಏನು ಇಟ್ಟಿಲ್ಲ. ಸಂತೂ ಚೆಕ್ ಮಾಡಿ ನೋಡಿದ್ರೆ ನಾನು ನೋಡಿ ಎಸ್ದೇದಲ್ಲಿ ಏನು ಇಟ್ಟಿಲ್ಲ ಹಳೆ ಬ್ಯಾಗಲ್ಲಿ. ಇನ್ನು ಇಟ್ಟಿರೋದು ನನಗೇನಾದ್ರು ಕಸಿನ ಹೋಗಿದೆ ಅಂತ ಡೌಟ್ ಇಲ್ಲ. ಸಾಲಕ್ಕೆ ನಾನು ಇಲ್ಲೇ ಕುತ್ಕೊಂಡೆ ಆರಾಮಾಗಿ ಎಲ್ಲ ಕೆದಿಕೊಂಡು ಪೇಪರು ಪುಸ್ತಕಗಳು ಎಲ್ಲ ನೋಡೆ ಅಂದ್ಕೊಂಡು ಎಸ್ಸಿಂದ ತಾನೇ ನಾನು ಎಸ್ತಿದ್ದು. ನೀನು ಕೇಳಿ ಎಸ್ತಿದ್ದು ನಾನು ಎಲ್ಲನೂ. ಈಗ ನೀನು ಬೀರುಲ್ ತಾನೇ ಇಟ್ಟಿದ್ದೆ. ನನಗೆ ಏನು ಗೊತ್ತಾ ಕನ್ಫ್ಯೂಸ್ ಆಗ್ತಿರೋದು, ಈ ಡ್ರಾದಲ್ಲಿ ಇಟ್ಟಿದ್ದೆ ಒಂದು ಸೈಡಲ್ಲಿ, ಆಮೇಲೆ ಎತ್ಬಿಟ್ಟೊಂದು ಪರ್ಸ್ಗೆ ಹಾಕ್ತೆ ಅನ್ನೋದು ನೆನಪು. ಮತ್ತೆ ಆ ಪರ್ಸಲ್ಲಿ ಇಕ್ತಿ ಅಂತ ನೆನಪಿಲ್ಲ. ಅದೇ ನೆನಪಾಗ್ತಾ ಇಲ್ಲ ನನಗೆ. ಆ ಮತ್ ಪರ್ಸ್ ಬಿಡು, ಇವಾಗ ಏನ್ ತಲೆ ಕೆಡ್ಸ್ಕೊಂಡು ನಮಗೂ ತಲೆ ಕೆಡಿಸ್ತಾ ಇದೀಯಾ? ತಲೆ ಕೆಡಿಸ್ತಿರೋದಲ್ಲಪ್ಪ, ಪರ್ಸ್ ಒಳಗಡೆ ಹಾಕ್ತೆ ಅನ್ನೋದು ನಂಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಬಿಡು ವಾಲಿ, ಮರ್ತೋಯ್ತು ಅನ್ಕೊಂಡು ಸುಮ್ಮನಾಗು. ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಂತೀನಿ? ಅಮ್ಮರು ಹೇಳಿದ್ದು ಇಲ್ಲೊಂದು 250 ರೂಪಾಯಿ ದುಡ್ಡದೆ ಕಲೆ, ಎಲ್ಲಾದ್ರಲ್ಲೂ 50 ರೂಪಾಯಿ 200 ರೂಪಾಯಿ ದುಡ್ಡದೆ. 250 ಸಿಕ್ಕುದಕ್ಕೆ ಒಂದು ಪರ್ಸಲ್ಲಿ 10,000 ರೂಪಾಯಿ ದುಡ್ಡು ಮಾಡ್ತೀನಿ ಕಣಮ್ಮ. ಅದು ಎಲ್ಲದ ಗೊತ್ತಿಲ್ಲ. ಒಂದು ಪರ್ಸಲ್ಲಿ 10,000 ಅದೇ ಅಂತ 2 ಸತಿ ಹೇಳಿದ್ರಿ ಕುತ್ಕೊಂಡು. ಅದು 10,000 ಸಿಕ್ಕಿಲ್ಲ. ಅದೇ ದುಡ್ಡು ಸಿಕ್ತಿಲ್ಲ, ಚೈನು ಸಿಗ್ತಾ ಇಲ್ಲ. ಇದ್ರೆ ಮನೇಲಿದ್ರೆ ಎಲ್ಲಾನ ಸಿಗ್ತದೆ. ಈಗ ಇಲ್ಲ ಅಂದ್ರೆ ಅದು ಇವಾಗ ನಮ್ಮ ಹತ್ರ ಇಲ್ಲ ಅಂತ ಅನ್ಲೋ, ಇಲ್ಲ ಈಗ ಮರ್ತೋಗ್ಬಿಡು ಆಯ್ತಾ. ಅದು ನಮ್ದಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಡು. ನನ್ನ ಪ್ರಕಾರ ಅದು ಇದ್ರೊಳಗೆ ಎಲ್ಲ ಸಿಗ್ತದೆ ಅಂತ ನನಗೆ ಗ್ಯಾರಂಟಿ. ಈ ಮಂಚಿನ ಎಲ್ಲ ಒಟ್ನಲ್ಲಿ ಸಿಗ್ತದೆ. ಅದು ಇಲ್ಲೇ ಅದಿರೋದು ಇರ್ತದಕ್ಕ, ಎಲ್ಲೂ ಹೋಗಲ್ಲ. ಮನೇಲಿ ಇದ್ರೆ ಇಲ್ಲಿ ಬೀರು ಎಲ್ಲ ಏನೋ ಅವತ್ತೇನು ಕ್ಲೀನ್ ಮಾಡ್ಲಿಲ್ವಲ್ಲ. ಮೊನ್ನೆ ನಾನು ಲೆಕ್ಕಮ್ಮ ಕಳ್ದೋಗೈತೆ ಅಂತ ಹೇಳಿದ್ನಲ್ಲ, ಅವತ್ತು ನನಗೆ ಗೊತ್ತಾಯ್ತಲ್ಲ ಸಿಗ್ತಾ ಇಲ್ಲ ಅಂತ. ಅವತ್ತು ಫುಲ್ಲು ಇದು ಬಟ್ಟೆ, ಸೀರೆ, ಕೆಳಗಡೆ ಬಟ್ಟೆ ಎಲ್ಲ ತೆಗೆದು ನೋಡ್ದು. ಈಗ ಇಲ್ಲ ತಾನೇ, ಸಿಕ್ಕಿಲ್ಲ ತಾನೇ, ಬಿಟ್ಬಿಡು, ಮರ್ತೋಗು, ತಲೆ ಕೆಡ್ಸ್ಕೊಂಬಿಡ. ಏನು ಮಾಡೋಕ್ಕಲ್ಲ. ಇದ್ರೆ ಇನ್ನೊಂದು ಸಂಪಾದನೆ ಮಾಡ್ಬೋದು. ಅದನ್ನೇ ಚಿಂತೆ ಮಾಡ್ತಾ ಇದ್ರೆ ನಾನು ಇದ್ರಲ್ಲೇ ಇರುತ್ತೆ ಅಂತ ಅಷ್ಟು ನಂಬಿಕೆಯಿಂದ ಇದ್ದೆ. ಇವತ್ತು ಹೆಂಗಿದ್ರು ಫ್ರೀ ಅಲ್ವಾ, ಇದ್ರಲ್ಲಿ ಇರುತ್ತೆ, ತೆಗ್ದಿಟ್ಬಿಡೋಣ ಅಂತ. ಇನ್ನೂ ಒಂದು ದಿವಸ ಫ್ರೀ ಆದಾಗ ಇದನ್ನ ಎಷ್ಟು ಆಗೋದ್ರೊಳಗೆ ಇದೆಲ್ಲ ತೊಟ್ಟು, ಈ ಮಂಚನೂ ಆ ಕಡೆ ತೊಟ್ಟು, ಇದು ಮಂಚದ್ದೆಲ್ಲ ಚೆಕ್ ಮಾಡಿ ನೋಡಿ. ಈ ಕಡೆ ಮಂಚ ಎಳೆದು ಇನ್ನೂ ಒಂದು ದಿವಸ ಇಷ್ಟ ಆಗೋದ್ರೊಳಗೆ ನೋಡ್ಕೊಳ್ಳಿ. ಸೀರೆ ಬಟ್ಟೆ ಎಲ್ಲ ಮಾತ್ರ ಈಗ ನಾವು ನಾವು ಇದ್ರ ಬಟ್ಟೆಗಳು ಏನೂ ಇರಲಿಲ್ಲ. ಕೊನೆಗೂ ಆ ಬ್ರಾಸ್ಲೆಟ್ ನನಗೆ ಸಿಕ್ಕೇ ಇಲ್ಲ ಇದುವರೆಗೂ. ಏನು ಗೊತ್ತಾ, ನಾನು ಸಾಮಾನ್ಯವಾಗಿ ಒಡವೆನೆಲ್ಲ ಮನೇಲಿ ಇಡಲ್ಲ. ನಾನು ಬ್ಯಾಂಕಲ್ಲಿ ಇಟ್ಬಿಡ್ತೀನಿ. ಯಾಕೆ ಬೇಕು ಸುಮ್ಮನೆ ಅಂತ ಹೇಳ್ಬಿಟ್ಟು. ಇದು ಸಣ್ಣದಲ್ವಾ, ಇರಲಿ ಎಲ್ಲಾದರೂ ಊರಿಗೆ ಹೋದಾಗೆಲ್ಲ ಹಾಕೊಂಡು ಹೋಗ್ಲಿಕ್ಕೆ ಅಥವಾ ಅಪರೂಪಕ್ಕೆ ಯಾವಾಗಾದರೂ ಹಾಕೊಳ್ಳಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಅದಲ್ಲದೆ ಒಂದು 15 ಡೇಸ್ ನಾನು ಅದನ್ನು ಕೈಯಲ್ಲೇ ಹಾಕ್ಕೊಂಡಿದ್ದೆ ಆಯಿತಾ, ತೆಗ್ದೇ ಇರಲಿಲ್ಲ. ಎಲ್ಲೋ ಅದು ಕಳೆದೋಗುತ್ತೆ ಅನ್ನೋದಕ್ಕೆ ನಾನು ಅಷ್ಟೊಂದು ದಿನ ಕೈಯಲ್ಲಿ ಹಾಕೊಂಡೋ ಏನೋ ಗೊತ್ತಿಲ್ಲ. ನನಗೆ ಗೋಲ್ಡೆಲ್ಲ ಹಾಕೊಳ್ಳಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ನೀವು ನೋಡಿರ್ಬೋದು, ನಾನು ಹಾಕೋದೇ ಇಲ್ಲ. ಒಂದೇನಂದರೆ ನಾನು ಬೇಗ ಕಳ್ಕೊಂಡ್ಬಿಟ್ಟಿರ್ತೀನಿ. ಮೂಗುತಿನೂ ಕೂಡ ನಾನು ಸುಮಾರು ಸಲ ಕಳೆದ್ಬಿಟ್ಟಿದ್ದೆ. ಅದಕ್ಕೆ ನೈಲ್ ಪಾಲಿಶ್ ಹಾಕಿ ಮೂಗುತಿನ ಹಾಕಿ ಇಟ್ಕೊಂಡಿರೋದು ನಾನು. ಆ ಥರ ನನಗೇನೋ ಗೋಲ್ಡು ಬೇಗ ಕಳೆದೋಗ್ಬಿಡುತ್ತೆ. ನನಗೆ ಅಷ್ಟಾಗದು ಸರಿ ಹೋಗಲ್ಲ. ಹಾಗಾಗಿ ನಾನು ಹಾಕ್ಕೊಳ್ಳಿಕ್ಕೆ ಹೋಗಲ್ಲ, ನಂಗೆ ಇಷ್ಟವೂ ಇಲ್ಲ. ಇದನ್ನು ಯಾಕಾದರೂ ಅಷ್ಟು ದಿನ ಹಾಕ್ಕೊಂಡು ನಾನು ಎಲ್ಲೋ ಅಷ್ಟು ದಿನ ಹಾಕ್ಕೊಂಡಿರೋದಕ್ಕೆ ಕಳೆದೋಯ್ತು ಅಥವಾ ಕಳೆದೋಗುತ್ತೆ ಅಂತಲೇ ಅಷ್ಟು ದಿನ ಹಾಕ್ಕೊಂಡೋ ಏನೋ ಗೊತ್ತಿಲ್ಲ. ಒಂದೇನೆಂದರೆ ಅಪ್ಪು ಪಾಪ ಫಸ್ಟ್ ಟೈಮ್ ನಾನು ಹೊರಗಡೆ ಕರ್ಕೊಂಡೋಗಿ ಸರ್ಪ್ರೈಸ್ ಮಾಡಿ ಗಿಫ್ಟ್ ಅಂತ ಕೊಡಿಸಿದ್ದು. ಅದನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಬೇಜಾರು. ಅಮ್ಮ ಇನ್ನೂ ಹುಡ್ಕೋಣ ಅಂತಿದ್ದಾರೆ. ಅಪ್ಪನೂ ಹಂಗೆ ಅಂತಿದ್ದಾರೆ. ನನಗಂತೂ ಅದು ಸಿಗುತ್ತೆ ಅನ್ನೋ ನಂಬಿಕೆನೇ ಇಲ್ಲ. ನೋಡಬೇಕು. ಇನ್ನು ಇವತ್ತು ಹನಿ ಬೇರೆ ಬಿತ್ತ ಬಂದಮೇಲೆ ಹಂಗಾಗಿ ಅಡುಗೆ ಮನೆಯಲ್ಲೆಲ್ಲ ಈ ಸಣ್ಣ ಸಣ್ಣ ಹುಳ ಬಂದುಬಿಟ್ಟಿದ್ದು. ಇದೇನಿದು ಅಂತ ಹೇಳ್ಬಿಟ್ಟು ಹಂಗೆ ಒಂಚೂರು ವಿಡಿಯೋ ಮಾಡ್ಕೊಂಡಿದ್ದೆ ನಾನು, ಯಾಕೆ ಹಿಂಗೆ ಬಂದಿದೆ ಅಂತ. ಯಾಕೆ ಈ ಥರ ಬರುತ್ತೆ ಅಂತ ಏನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಏನು ಮಾಡಬೇಕು ಅಂತ. ಇನ್ನು ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಬ್ರಾಸ್ಲೆಟ್ ಅಂತೂ ಸಿಕ್ಕಿಲ್ಲ. ಅಕಸ್ಮಾತ್ ಏನಾದರೂ ಸಿಕ್ಕಿದ್ರೆ ಖಂಡಿತ ನಾನು ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನವರೆಗೂ ಅಂತೂ ಅದು ಸಿಕ್ಕಿಲ್ಲ.